ಮುರಳಿ ದಿನಾಂಕ 7/6/2024। मीठे बच्चे, तुम आपस में रूहानी भाई भाई हो। तुम्हारा एक दो से अति प्यार होना चाहिए। तुम प्रेम से भरपूर गंगा बनो, कभी भी लड़ना झगड़ना नहीं। मधुर मಕ್ಕಳೇ, ನೀವು ಪರಸ್ಪರರಲ್ಲಿ ಆತ್ಮಿಕ ಸಹೋದರ ಸಹೋದರರಾಗಿದ್ದೀರಿ. ನಿಮ್ಮದು ಒಬ್ಬರಿಗೊಬ್ಬರು ನಿಮ್ಮಲ್ಲಿ ಒಬ್ಬರಿಗೊಬ್ಬರಲ್ಲಿ ಅತಿ ಪ್ರೀತಿ ಇರಬೇಕು. ನೀವು ಪ್ರೇಮದಲ್ಲಿ ಭರ್ಪೂರ್ ಗಂಗೆ ಆಗಬೇಕು, ತುಂಬಿದ ಗಂಗೆ ಆಗಬೇಕು. ಪ್ರೇಮದಲ್ಲಿ ತುಂಬಿದ ಗಂಗೆ ಆಗಬೇಕು. ಎಂದಿಗೂ ಜಗಳ ಮಾಡಬಾರದು. प्रश्न, रूहानी बाप को कौन से बच्चे बहुत बहुत प्यारे लगते हैं? ಆತ್ಮಿಕ ತಂದೆಗೆ ಯಾವ ಮಕ್ಕಳು ತುಂಬಾ ತುಂಬಾ ಪ್ರಿಯ ಎನಿಸುತ್ತಾರೆ? ಯಾರು ತುಂಬಾ ಪ್ರಿಯ ಅನಿಸ್ತಾರೆ? ಆತ್ಮಿಕ ತಂದೆಗೆ ಯಾವ ಮಕ್ಕಳು ತುಂಬಾ ಪ್ರಿಯ ಎನಿಸ್ತಾರೆ? ಬಾಬಾ ಉತ್ತರ ಹೇಳ್ತಾರೆ. ಒಂದನೇದು, ಯಾರು ಶ್ರೀಮತದಂತೆ ಇಡೀ ವಿಶ್ವದ ಕಲ್ಯಾಣ ಮಾಡುತ್ತಿದ್ದಾರೆ. ಎರಡನೇದು, ಯಾರು ಹೂಗಳಾಗಿದ್ದಾರೆ. ಎಂದಿಗೂ ಯಾರಿಗೂ ಯಾರು ಮುಳ್ಳು ಚುಚ್ಚುವುದಿಲ್ಲ, ಅಂದ್ರೆ ದುಃಖ ಕೊಡಲ್ಲ. ಎಂದಿಗೂ ಯಾರಿಗೂ ಮುಳ್ಳು ಚುಚ್ಚುವುದಿಲ್ಲ. ಪರಸ್ಪರಲ್ಲಿ ತುಂಬಾ ತುಂಬಾ ಪ್ರೀತಿಯಿಂದ ಇರುತ್ತಾರೆ. ಎಂದಿಗೂ ಮುನಿಸಿಕೊಳ್ಳುವುದಿಲ್ಲ. ಇಂತಹ ಮಕ್ಕಳು ತಂದೆಗೆ ತುಂಬಾ ತುಂಬಾ ಪ್ರಿಯ ಎನಿಸುತ್ತಾರೆ. ಯಾರು ದೇಹಾಭಿಮಾನದಲ್ಲಿ ಬಂದು ಪರಸ್ಪರ ಜಗಳಾಡುತ್ತಾರೆ, ಉಪ್ಪು ನೀರಾಗುತ್ತಾರೆ, ಅವರು ತಂದೆಯ ಮರ್ಯಾದೆಯನ್ನು ಕಳೆಯುತ್ತಾರೆ. ತಂದೆಯ ಮರ್ಯಾದೆ ಅಥವಾ ಗೌರವವನ್ನು ಕಳೆಯುತ್ತಾರೆ. ಅವರು ತಂದೆಗೆ ನಿಂದೆ ಮಾಡಿಸುವ ನಿಂದಕರಾಗಿದ್ದಾರೆ. ತಂದೆಗೆ ನಿಂದನೆ ಮಾಡುವ ನಿಂದಕರಾಗಿದ್ದಾರೆ. ओम शांति। जैसे रूहानी बच्चों को वो रूहानी बाप प्यारा लगता है, वैसे रूहानी बाप को रूहानी बच्चे भी प्यारे लगते हैं, क्योंकि श्रीमत पर सारे विश्व का कल्याण कर रहे हैं। कल्याणकारी सब प्यारे लगते हैं। ಯಾವ ರೀತಿ ಆತ್ಮಿಕ ಮಕ್ಕಳಿಗೆ ಇವಾಗ ಆತ್ಮಿಕ ತಂದೆ ಪ್ರಿಯ ಎನ್ನಿಸ್ತಾರೆ, ಹಾಗೆ ಆತ್ಮಿಕ ತಂದೆಗೂ ಕೂಡ ಆತ್ಮಿಕ ಮಕ್ಕಳು ಪ್ರಿಯ ಎನ್ನಿಸ್ತಾರೆ. ಏಕೆಂದ್ರೆ ಶ್ರೀಮತದಂತೆ ಇಡೀ ವಿಶ್ವದ ಕಲ್ಯಾಣ ಮಾಡ್ತಿದ್ದೀರಿ ತಾನೆ. ಕಲ್ಯಾಣಕಾರಿಗಳು ಎಲ್ಲರಿಗೂ ಇಷ್ಟ ಆಗ್ತಾರೆ, ಪ್ರಿಯರಾಗ್ತಾರೆ.
ನೀವು ಮಕ್ಕಳು ಪರಸ್ಪರಲ್ಲಿ ಸಹೋದರ ಸಹೋದರರಾಗಿದ್ದೀರಿ. तो तुम भी जरूर एक दो को प्यारे लगेंगे. ಹಾಗಾಗಿ ನೀವು ಪರಸ್ಪರ ಏನ್ ಅನಿಸ್ತೀರಿ? ಬಹಳ ಪ್ರಿಯ ಎನಿಸ್ತೀರಿ. बाहर वालों से इतना प्यार नहीं रहता. ನೋಡಿ ಹೇಳ್ತಿದ್ದಾರೆ ಬಾಬಾ, ನೀವು ಮಕ್ಕಳು ಬಾಬರ್ಗೆ ಪ್ರಿಯ ಅನಿಸ್ತೀರಿ. ಹೊರಗಡೆ ಜನ ಅಂದ್ರೆ ಬೇರೆ ಆತ್ಮಗಳಿಗೆ ಪ್ರೀತಿ ಇದೆ, ಆದ್ರೆ ನಿಮ್ಮಷ್ಟು ಪ್ರಿಯ ಅವರು ಅನ್ಸೋದಿಲ್ಲ ಅಂತಿದ್ದಾರೆ ಬಾಬಾ. जितना बाबा के बच्चों का आपस में होगा, तुम्हारा भी आपस में बहुत बहुत प्यार होना चाहिए. ನೀವು ಮಕ್ಕಳದು ಕೂಡ ಏನಿರ್ಬೇಕು? ಪರಸ್ಪರಲ್ಲಿ ಬಹಳ ಪ್ರೀತಿ ಇರ್ಬೇಕಂತಾರೆ ಬಾಬಾ. अगर भाई भाई यहाँ ही लड़ते झगड़ते या प्यार नहीं करते तो वह भाई नहीं ठहरे. ಒಂದ್ ವೇಳೆ ನಾವು ಪರಸ್ಪರಲ್ಲಿ ಜಗಳಾಡಿದ್ವಿ, ಹೊಡೆದಾಡ್ಕೊಂಡ್ವಿ, ನಮ್ಮಲ್ಲಿ ಆತ್ಮಿಕ ಪ್ರೀತಿ ಇರ್ಲಿಲ್ಲ ಅಂದ್ರೆ ಅವರು ಭಾಯಿಗಳೇ ಅಲ್ಲ, ಸೋದರ ಸೋದರರೇ ಅಲ್ಲ. ನಿಮ್ಮಲ್ಲಿ ಪರಸ್ಪರಲ್ಲಿ ಬಹಳ ಪ್ರೀತಿ ಇರ್ಬೇಕಂತಾರೆ ಬಾಬಾ. ಬಾಬಾರದು ಕೂಡ ಆತ್ಮಗಳ ಬಗ್ಗೆ ಬಹಳ ಪ್ರೀತಿ ಇದೆ ತಾನೆ. तो आत्माओं का भी आपस में बहुत लव होना चाहिए. ಆತ್ಮಗಳದು ನಿಮ್ಮಲ್ಲಿ ಪರಸ್ಪರಲ್ಲಿ ಬಹಳ ಪ್ರೀತಿ ಇರಬೇಕು. ಸತ್ಯುಗ में सब आत्मा एक दो को प्यारे लगती है. ಸತ್ಯುಗದಲ್ಲಿ ಒಬ್ಬರಿಗೊಬ್ಬರು ಏನ್ ಮಾಡ್ತಾರೆ? ಬಹಳ ಪ್ರಿಯ ಇರ್ತಾರ ಅವರು. ಏಕೆಂದ್ರೆ ಶರೀರದ ಅಭಿಮಾನ ಇರಲ್ಲ ತಾನೆ, ಅದಕ್ಕಾಗಿ ಬಹಳ ಪ್ರೀತಿಯಿಂದ ಇರ್ತಾರೆ. तुम भाई भाई एक बाप की याद से सारे विश्व का कल्याण करते हो. ಬಾಬಾ ಹೇಳ್ತಾರೆ, ನೀವು ಭಾಯಿ ಭಾಯಿ ಸಹೋದರ ಸಹೋದರರು ಒಬ್ಬ ತಂದೆಯ ನೆನಪಿನಿಂದ ಇಡೀ ವಿಶ್ವದ ಕಲ್ಯಾಣವನ್ನು ಮಾಡ್ತೀರಿ. अपना भी कल्याण करते हो तो भाइयों का भी कल्याण करना चाहिए. ನಿಮ್ಮ ಕಲ್ಯಾಣ ನಾವು ಹೇಗೆ ಮಾಡ್ಕೊಳ್ತಾ ಇದ್ದೀರೋ ಹಾಗೆ ನಿಮ್ಮ ಭಾಯಿಗಳ, ನಿಮ್ಮ ಸಹೋದರರ ಕಲ್ಯಾಣ ಕೂಡ ನೀವು ಮಾಡ್ಕೊಳ್ಬೇಕಂತಾರೆ ಬಾಬಾ. इसलिए बाप देह अभिमानी से देही अभिमानी बना रहे. ಅದಕ್ಕೋಸ್ಕರನೇ ಬಾಬಾ ನಾವು ಮಕ್ಕಳನ್ನ ದೇಹಾಭಿಮಾನದಿಂದ ದೇಹಿ ಅಭಿಮಾನಿಗಳನ್ನಾಗಿ ಮಾಡ್ತಿದ್ದಾರೆ. वो लौकिक भाई भाई तो आपस में धन के लिए हिस्से के लिए लड़ पड़ते. ಸಹೋದರ ಸಹೋದರಂಗೆ ಇರ್ಬೇಕು ಅಂತ ಹೇಳ್ತಾರೆ ಬಾಬಾ. ಆದ್ರೆ ಯಾವ ರೀತಿ ಅಲ್ಲ ಅಂದ್ರೆ, ಸಹೋದರ ಸಹೋದರ ಅಂದ್ರೆ ಆಕ್ಚುಲಿ ಅವ್ರ ಮಧ್ಯದಲ್ಲಿ ಮನಸ್ತಾಪ ಜಗಳ ಇರಬಾರ್ದು. ಆದ್ರೆ ಈಗ ಕಲಿಯುಗದಲ್ಲಿ ಲೌಕಿಕದಲ್ಲಿ ಸಹೋದರ ಸಹೋದರರು ಕೂಡ ಏನ್ ಮಾಡ್ತಾರೆ? ಧನಕ್ಕಾಗಿ ಆಸ್ತಿಗಾಗಿ ಜಗಳಾಡ್ತಾರೆ. ಯಾ ಲಡ್ನೆ झगड़ने की बात नहीं. ಆದ್ರೆ ಇಲ್ಲಿ ಜಗಳಾಡೋದು ಹೊಡೆದಾಡೋ ಮಾತಿಲ್ಲ. हर एक के डायरेक्ट कनेक्शन रखना पड़ता है. यह है बेहद की बात. योग बल से बाबा से वर्षा लेना है. ನಾವು ಮಕ್ಕಳು ಯೋಗದ ಬಲದಿಂದ ಬಾಬಾರವರಿಂದ ಆಸ್ತಿಯನ್ನ ತಗೊಳ್ಬೇಕಂತಾರೆ ಬಾಬಾ. ಲೌಕಿಕ ಬಾಪ್ ಸೆ ಸ್ಥೂಲ ವರ್ಷ ಲೇತೆ ಹೇ. ಯತೋ ಲೌಕಿಕ ತಂದೆಯಿಂದ ಸ್ಥೂಲ ಆಸ್ತಿ ತಗೊಳ್ತೀರಿ, ಆದ್ರೆ ಇವರು ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಆಸ್ತಿ ಸಿಗ್ತಾ ಇದೆ. ಹರೇಕು ಡೈರೆಕ್ಟ್ ಬಾಬಾ ಸೇ ವರ್ಷ ಲೇನಾ ಹೈ. ಪ್ರತಿಯೊಬ್ರು ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕು? ತಂದೆಯಿಂದ आपको याद करेंगे ನೆನಪು ಮಾಡ್ತಿರೋ ಅಷ್ಟು ಏನಾಗತ್ತೆ ನಿಮಗೆ? ಬಾಬಾ ನೀವು
और ಆತ್ಮ ಆತ್ಮ ಸೇ ಲಡ್ತೆ ನೈ. ಆತ್ಮ ಆತ್ಮಗಳ ಜೊತೆಯಿಂದ ಏನ್ ಮಾಡೋದಿಲ್ಲ, ಅದು ಜಗಳ ಆಡೋದಿಲ್ಲ. ಅದರಿಂದ ತಂದೆ ಹೇಳೋದು, ಮಧುರ ಮಧುರ ಮಕ್ಕಳೇ, ಪರಸ್ಪರ ಏನಾಗ್ಬೇಡಿ, ಲೂನ್ ಪಾನಿ ಆಗ್ಬಿಡ್ರಿ, ಉಪ್ಪು ನೀರ್ ಆಗ್ಬಿಡ್ರಿ, ಏನಾಗ್ರಿ, ಕ್ಷೀರ ಖಂಡ ಆಗಿರಿ. ಹೋತೆ ಹಿ ತಬ್ ಸಮझाया जाता है. ಬಾಬಾ ಯಾಕೆ ಹೇಳ್ತಿದ್ದಾರೆ, ಬಾಬನ್ ಮಕ್ಕಳನ್ನ ಉಪ್ಪು ನೀರ್ ಆಗ್ಬಿಡ್ತೀರಿ, ಅದಕ್ಕೆ ಈ ಮಾತು ಹೇಳ್ಬೇಕಾಗತ್ತೆ. ಬಾಬಾ ಹೇಳ್ತಿದಾರೆ ಅಂದ್ಮೇಲೆ ಸಮಥಿಂಗ್ ದಾಲ್ ಮೇ ಕುಚ್ ಕಾಲಾ ಹೈ, ಸಮಥಿಂಗ್ ಇಸ್ ರಾಂಗ್, ಎಲ್ಲೋ ಜಗಳ ನಡೀತಿದೆ ಅಂತ. फिर बात कहेंगे ये तो देहाभिमानी बच्चे ही रावण के बच्चे, हमारे तो नहीं. ಬಾಬನ್ ಮಕ್ಕಳು ಜಗಳಾಡ್ಕೊಂಡ್ರೆ ಬಾಬಾ ಹೇಳ್ತಾರಂತೆ, ದೇಹಾಭಿಮಾನಿ ಮಕ್ಕಳು ಇವರು ನನ್ನ ಮಕ್ಕಳಲ್ಲ, ರಾವಣನ ಮಕ್ಕಳು. ಯಾಕೆ ಏನ್ ಮಾಡ್ತಿದ್ದಾರೆ, ಒಬ್ರಿಗೊಬ್ರನ್ನ ಕಂಡ್ರಾಗೋದಿಲ್ಲ, ಉಪ್ಪು ನೀರಾಗೋಗ್ಬಿಟ್ಟಿದ್ದಾರೆ. ಇವ್ರು ನನ್ ಮಕ್ಳು ಹೆಂಗಿರ್ತಾರೆ, ಕ್ಷೀರಖಂಡ ಆಗಿರ್ತಾರೆ, ಬಹಳ ಪ್ರೀತಿಯಿಂದ ಇರ್ತಾರೆ. तो 21 जन्म ಕ್ಷೀರ ಖಂಡ ಹೋಗ್ತಾರೆ. 21 ಜನ್ಮ ಹೇಗಿದ್ರಿ, ಕ್ಷೀರ ಖಂಡ ಆಗಿದ್ರಿ. ಈ ಸಮಯ ದೇಹಾಭಿಮಾನಿ ಬನ ರಹನಾ ಹೈ. ಈ ಸಮಯದಲ್ಲಿ ನೀವು ಆತ್ಮಾಭಿಮಾನಿ ಆಗಿರ್ಬೇಕು. ಅಗರ್ आपस में नहीं बनती तो उस समय के ರಾವಣ ಸಂಪ್ರದಾಯ ಸಮಜ್ನಾ ಚಾಹಿಯೇ. ಒಂದ್ ವೇಳೆ ನಿಮ್ಮ ಮಧ್ಯದಲ್ಲಿ ಪ್ರೀತಿ ಇಲ್ಲ, ಜಗಳ ಇದೆ, ಮನಸ್ಸಿದೆ, ಏನೋ ಬೇರೆ ಬೇರೆ ಭಾವನೆಗಳಿದ್ರೆ, ವೈರುಧ್ಯ ಅಥವಾ ನಕಾರಾತ್ಮಕ ಭಾವನೆಗಳಿದ್ರೆ, ಬಾಬಾ ತಿಳ್ಕೊಳ್ತಾರೆ ಇವರು ಈಶ್ವರಿ ಸಂಪ್ರದಾಯದವರಲ್ಲ, ಇವರು ರಾವಣನ ಸಂಪ್ರದಾಯದವರು. ಆಪಸ್ವಿ ಲೂನ್ ಪಾಯಿ ಹೋನೆಸೆ, ನೀವು ಉಪ್ಪು ನೀರಾಗ್ಬಿಟ್ರೆ, ನಿಮ್ಮಲ್ಲೇ ಹೊಂದಾಣಿಕೆ ಇಲ್ಲದೆ ಇದ್ರೆ, ಜಗಳಾಡಿದ್ರೆ ಏನ್ ಹೇಳ್ತಾರೆ ಬಾಬಾ ಮುಂದೆ, ನೀವು ಜಗಳಾಡಿದ್ರೆ ಬಾಬಾ ಕಿ ಇಜ್ಜತ್ ಗವಾಯಂಗೆ, ಬಾಬಾ ಮರ್ಯಾದೆನ ಕಳೀತೀರಿ, ಬಾಬರ ಗೌರವನ್ನ ಕಳೀತೀರಿ ಅಲ್ವಾ. ನಾವು ಜಗಳಾಡ್ಕೊಂಡ್ರೆ ನಂತಾರೆ, ಓಂ ಶಾಂತಿಗೆ ಹೋಗ್ತೀರಿ, ನೀವೇ ಜಗಳಾಡ್ತೀರಿ. ಪರಮಾತ್ಮ ಮಕ್ಕಳಂತೀರಿ, ನೀವೇ ಜಗಳಾಡ್ತೀರಿ. ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡ್ತೀರಂತೀರಿ, ನೀವೇ ಅಶಾಂತಿ ಮಾಡ್ಕೊಳ್ತೀರಿ ಅಂತಾರೆ ತಾನೆ. ಯಾರ ಮರ್ಯಾದೆ ಹೋಗ್ತದೆ, ಬಾಬಾ ಅವ್ರದ್ದು ತಾನೆ. ಬಲೆ ಈಶ್ವರೀಯ ಸಂತಾನ ಕತೆ ಪರಂತುರಿ ಗುಣ ದೇಹ ಅಭಿಮಾನಿ, ಈಶ್ವರೀಯ ಸಂತಾನರು ಅಂತ ಹೇಳ್ಕೊಳ್ತೀರಿ, ಆದ್ರೆ ಆಸೆ ಗುಣಗಳಿದ್ರೆ ಅದು ದೇಹಾಭಿಮಾನಿ ತಾನೆ. ಆತ್ಮಾಭಿಮಾನಿಗಳಲ್ಲಿ ಈಶ್ವರೀಯ ಗುಣ ಇರುತ್ತೆ. ಈಶ್ವರೀಯ ಗುಣ ಯಾರಲ್ಲಿರುತ್ತೆ, बाबा. यहाँ तुम ईश्वरी गुण धारण करेंगे तभी बाप साथ में ले जाएंगे. ಇಲ್ಲಿ ನೀವು ಮಕ್ಕಳು ಈಶ್ವರಿ ಗುಣವನ್ನ ಧಾರಣೆ ಮಾಡ್ಕೊಳ್ತೀರಿ, ಹಾಗಾಗಿ ನೀವು ತಂದೆಯ ಜೊತೆಗೆ ಹೋಗ್ತೀರಿ. बाबा को मालूम पड़ता कि बच्चे देहाभिमान में आकर लून पानी रहते. ಬಾಬಾಗೆ ಗೊತ್ತಿದೆ ಮಕ್ಕಳು ದೇಹಾಭಿಮಾನದಲ್ಲಿ ಬಂದು ಉಪ್ಪು ನೀರಾಗ್ಬಿಡ್ತಾರೆ. ವೈಶ್ವರಿ ಬಚ್ಚೆ ಕಹಲಾನ ಸಕೆ, ಅಂತವರಿಗೆ ಅಧಿಕಾರ ಇಲ್ಲ. ಏನಂತ, ನಾನ್ ಬಾಬಾರ್ ಮಗು ಅಂತ ಹೇಳ್ಕೊಳ್ಳಿಕ್ಕೆ ಅಧಿಕಾರ ಇಲ್ಲ. ಯಾರಿಗೆ ಕೊಡೋದು, ಯಾರು ಜಗಳಾಡ್ತಾರಲ್ಲ ಅವ್ರಿಗೆ ಅಧಿಕಾರನೇ ಇಲ್ಲ ಅಂದ್ಬಿಟ್ರು ಬಾಬಾ. ಕಿತನಾ ಅಪ್ನೆ ಕೋ ಘಾಟಾ ಡಾಲ್ತೆ ಹೈ, ಎಷ್ಟು ತಮಗೆ ತಾವು ನಷ್ಟ ಮಾಡ್ಕೊಳ್ತಿದ್ದಾರೆ. ಮಾಯಾಗೆ ವಶ ಹೋ ಜಾತೆ ಹೈ, ಮಾಯೆಗೆ ವಶ ಆಗ್ಬಿಟ್ರೆ ಆಪಸ್ ಮೇ ಕಹ ದೂಸರೇನೆ ಮಾನ ಇಲ್ಲ, ಆ ಗುಣ ಧಾರಣೆ ಇಲ್ಲ ಅಂತ ಅರ್ಥ. ಇವು ಸಾರಿ ಇಡೀ ಪ್ರಪಂಚನೇ
ಕೇಳಿಸ್ತಾ ಇಲ್ಲ ಅಂದ್ರೆ ಹಾಗೆ ಹೇಳ್ಬೋದಂತೆ ಜಗಳ ಆಸ್ತರು ಅಂದ್ಬಿಟ್ರು ಪಾಪ. आस्तिकों वाले बच्चे क्या आस्तिक इर्तार ಅವರು कभी लड़ नहीं सकते, ಎಂದೂ ಜಗಳಾಡೋದಿಲ್ಲ. तो मैं आपस में लड़ना नहीं, ನೀವು ಪರಸ್ಪರ ಏನಾಗಬಾರ್ದು ಜಗಳ प्रेम से रहना, ಪ್ರೀತಿಯಿಂದ प्रेम से रहना यहाँ ही सीखना है. ಪ್ರೀತಿಯಿಂದ ಇರೋದು ಎಲ್ಲಿ ಕಲಿಬೇಕು ನಾವು? ಇಲ್ಲೇ ಕಲಿ. ಪ್ರೀತಿಯಿಂದ ಇರೋದನ್ನ ಇಲ್ಲೇ तो आसुरी संतान न ठहरे. ಬಾಬಾವರ ಮಗು ನಾನು ಅಂತ ಹೇಳ್ಕೊಂಡು ನಾವು ಭಾಯಿ ಆಗಿ ಇರದೇ ಇದ್ರೆ ಅವರು ಅಸುರಿ ಸಂತಾನರು. ಬಾಬಾ को समझाने के लिए मुरली चलाते. ಬಾಬಾ ಮಕ್ಕಳಿಗೆ ತಿಳಿಸ್ಲಿಕ್ಕೆ ನೀವೆಲ್ಲ ಮುರಳಿಗಳನ್ನು ಹೇಳ್ತಾರೆ. ಆದ್ರೆ ದೇಹಾಮಾನದ ಕಾರಣ ಅಂದ್ರೆ ಯಾರಲ್ಲಿ ದೇಹಾಭಿಮಾನ ಇರುತ್ತೆ ಅವರಿಗೆ ವೃದ್ಧಿ ಆಗೋದಿಲ್ಲ. ಇದು ನನಗೆ ತಿಳ್ಕೋಬೇಕು. ಮಾಯಾ ಬಡಿ ಶಾರ್ಪ್ ಇದೆ ಮಾಯೆ ಅಂದ್ರೆ ಎಷ್ಟು ಶಾರ್ಪ್ ಇದೆ ಮಾಯೆ. ಇಲಿಯ ಅಷ್ಟು ನೋಡಿ ಹೇಗೆ ಕಚ್ಚುತ್ತೆ ಅಂದ್ರೆ ಗೊತ್ತೇ ಇರಲ್ಲ. ಜೋ ಮಾಲೂಮೇ ನಹೀ ಪಡ್ತಾ ಮಾಯಾ ಭೀ ಮಾಯೆ ಕೂಡ ಇಲಿ ಹಾಗೆ ಏನ್ ಮಾಡ್ತಾರೆ, ಮಿಟ್ಟಿ ಮಿಟ್ಟಿ ಫೂಂಕದೆ ಅವ್ರಿಗೆ ಕಾಟ ಲೇತಿ. ಇಲಿ ವಸ್ತು ಕಡೆದು ಹೋಗ್ಲಿ ಸೌಂಡ್ ಆದ್ರೆ ಗೊತ್ತಾಗ್ತದೆ, ಆದ್ರೆ ಮನುಷ್ಯರಿಗೆ ನಮಗ್ ಕಡಿದಿದ್ದು ಗೊತ್ತೇ ಆಗಲ್ಲ ಅಂತದ್ದು. ಏನ್ ಮಾಡುತ್ತಂತೆ, ಮೊದ್ಲು ಬಹಳ ಸ್ವೀಟ್ ಒಂದು ಅನಸ್ತೇಶ ಕೊಡುತ್ತ, ಆಮೇಲೆ ಕಡಿಯುತ್ತೆ. ಬೆಳಿಗ್ಗೆದ್ದಾಗ ನೋವಾಗುತ್ತೆ, ಇದೇನಿದು ಅಂದ್ರೆ ಇಲಿ ಕಡ್ದೋಗಿರುತ್ತೆ. ಕೊಟ್ಟು ಅದು ಕಡಿಯುತ್ತೆ. ಏನೋ ಇದಿದೆ ಡಿಸ್ಟರ್ಬೆನ್ಸ್. ಬಾಬಾ ಹತ್ರ ಪತಾ ಬಿ ನಹಿ ಪಡ್ತಾ, ಮತ್ತೆ ಮತ್ತೆ ಕಟ್ಟಾಗ್ತಾ ಇದೆ ಮಾಯಿ ಬಹಳ ಒಂದು ಸ್ವೀಟ್ ಹಾಗೆ ಏನ್ ಮಾಡ್ತದಂತೆ, ಒಂದು ಅನಸ್ತೇಶ ಕೊಡುತ್ತದಂತೆ, ಆಮೇಲೆ ಕಡಿಯುತ್ತಂತೆ. ಗೊತ್ತೇ ಆಗಲ್ಲ ಬಾಬಾ, ಗೊತ್ತೇ ಆಗಲ್ಲ, ಅದು ಕಡ್ದಿದೆ ಗೊತ್ತಾಗಲ್ಲ. ಬಂದು ನಮ್ಗೆ ನಷ್ಟ ಮಾಡಿದ್ದು ಗೊತ್ತೇ ಆಗೋದಿಲ್ಲ. ಅಷ್ಟು ಸ್ವೀಟ್ ಬರುತ್ತೆ, ಬಹಳ ಮಧುರವಾಗಿ ಬರುತ್ತೆ. ಆಪಸ್ ಮೇ ರೂಸ್ನ ಅದಿ ಪರಸ್ಪರಲ್ಲಿ ಮುನಿಸ್ಕೊಳ್ಳೋದು ಏನಿದು ಅಸಲಿ ಸಂಪ್ರದಾಯದ ಕೆಲಸ ತಾನೆ. ಜಗಳಾಡೋದು ಹೇಳಿದ್ರಿ ಇವಾಗ ಬಾಬಾ. ಈಗೇನ್ ಹೇಳ್ತಾರೆ, ಜಗಳಾಡೋದಲ್ಲ, ಸೂಕ್ಷ್ಮವಾಗಿ ಬಾಬಾ ಹೇಳ್ತಾರೆ ಅಸುರಿ ನಡತೆ ಇದ್ದು ಸುಧಾರಣೆನೇ ಆಗ್ಲಿಲ್ಲ. ಅಸುರಿ ನಡತೆ ಅಂದ್ರೆ ಪರಿಣಾಮ ಏನಾಗುತ್ತೆ, ಏನ್ ರಿಸಲ್ಟ್, ಕ್ಯಾ ಪದ ಪಾಯಂಗೆ, ಏನ್ ಪದವಿ ಪಡ್ಕೊಳ್ತಾರಂತವ್ರು. ಬಾಬಾ ಸಮझाते कोई सर्विस नहीं करेंगे तो फिर क्या हालत हो जाती है. ಆಮೇಲೆ ಸಿಟ್ಟು ಮಾಡ್ಕೊಂಡ್ರೆ ಡಿಸರ್ವಿಸ್ ಆಗತ್ತಾ? ಆಮೇಲೆ ಯಾರಲ್ಲಿ ಕ್ರೋಧ ಇರುತ್ತೆ ಅವರು ಸೇವೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಈ ರೀತಿ ಸೇವೆ ಮಾಡದೇ ಇದ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ, ಪದವಿ ಕಡಿಮೆ ಆಗ್ಬಿಡುತ್ತೆ ತಾನೆ.
ಬಾಬಾ ಇದ್ರೆ ಸಾಕ್ಷಾತ್ಕಾರ ತೋ ಸಬ್ಕೋ ಹೋನಾ ಹಿ, ಎಲ್ಲರಿಗೂ ಏನಾಗಲಿದೆ? ಸಾಕ್ಷಾತ್ಕಾರ ಆಗತ್ತೆ. ಏನಂತ? ನನ್ನ ಶಿಕ್ಷಣದ ಸಾಕ್ಷಾತ್ಕಾರ. ಪ್ರತಿಯೊಬ್ಬರಿಗೂ ಸಾಕ್ಷಾತ್ಕಾರ. ಬಾಬಾ ಹೇಳ್ತಿದ್ರೆ साक्षात्कार तो सब में है, तुमको भी अपनी पढ़ाई का साक्षात्कार होता है। साक्षात्कार होने के बाद ही साक्षात्कार आद्मेलेने ಇವೆಲ್ಲ ಪರಮಾತ್ಮಕ್ಕೆ ರಾತ್ರಿ ಮತ್ತೆ ಹೊಸ ಜಗತ್ತಿಗೆ ಬರ್ತೀರಿ. ಇಚ್ಛಾ ನೋಡಿ, ಸಾಕ್ಷಾತ್ಕಾರ ಆದ್ರೆ ಯಾರು ಏನಾಗಲ್ಲ, ಪರಮಾತ್ಮ ಎಲ್ಲರೂ ತಪ್ಪು ಎಲ್ಲವೂ ಸಾಕ್ಷಾತ್ಕಾರ ಆಗುತ್ತೆ. ನಂತರ ಪರಂಧಾಮಕ್ಕೆ ಟ್ರಾನ್ಸ್ಫರ್ ಇಂಥವರು ಕ್ರೋಧ ಮಾಡೋ, ಜಗಳ ಹೊಂದ್ಕೊಳ್ಳೋ, ಮತ್ತೆ ಹೇಳಿದ್ರು ಮಾಡ್ಕೊಂಡಿರೋ, ಅಡ್ಜಸ್ಟ್ ಆಗದೆ ಇರೋರು, ಇವರೆಲ್ಲ ಅಂತ ಸರ್ವಿಸ್ ಕೂಡ ಮಾಡ್ಲಿಕ್ಕಾಗೋದಿಲ್ಲ. ಮಾಡ್ತಾರೆ, ರೋಯಂಗೆ, ಪೀಟೆಂಗೆ, ಸಜೆ ರಿಸಲ್ಟ್ ಬಂದ್ಮೇಲೆ ಕಡಿಮೆ ಮಾರ್ಕ್ಸ್ ತಗೊಂಡ್ವಿ, ಫೇಲ್ ಆದ್ವಿ ಅಂದ್ರೆ ಏನ್ ಮಾಡ್ಲಿಕ್ಕಾಗತ್ತೆ? ಏನು ಮಾಡ್ಲಿಕ್ಕಾಗೋದಿಲ್ಲ. ಅವಾಗ ಉಳಿದಿರೋದಿಷ್ಟೇ ಅಳೋದು, ಅಳೋದು, ಕೂಗಾಡೋದು, ನೊಂದುಕೊಳ್ಳೋದು, ಶಿಕ್ಷೆ ತಿನ್ನೋದು, ಪಶ್ಚಾತ್ತಾಪ ಪಡೋದು. ಬಾಬಾ ಕಾ ಕಹನ ನಹಿ ಮಾನ. ಅಯ್ಯೋ ಬಾಬಾ ಎಷ್ಟ್ ಹೇಳಿದ್ರು ನಾನ್ ಕೇಳಿಲ್ಲ, ನಾನು ಒಪ್ಲಿಲ್ಲ, ನನ್ನ ಬಾಬಾ ನೇ ತೋ ಬಾರ್ ಬಾರ್ ಸಮझाया है कोई असली गुण नहीं होना चाहिए. ಬಾಬಾ ಇಷ್ಟು ಸಲ ಹೇಳಿದ್ರಲ್ಲ ನನಗೆ ಗುಣ ಇರಬಾರ್ದು ಅಂತ. ಓ ಇಷ್ಟೆಲ್ಲ ಅವಗುಣ ನನ್ನಲ್ಲಿತ್ತು, ಆಸುರಿ ಗುಣ ನಡೆದೆ ನಾನು ಅಂತ ಎಲ್ಲ ಸಾಕ್ಷಾತ್ಕಾರ ಆಗುತ್ತೆ. ಜಿನ್ಮೆ ದೈವಿ ಗುಣ ಹಿ ಉನ್ಕೋ ಏಸಾ, ಯಾರಲ್ಲಿ ದೈವಿ ಗುಣ ಇಲ್ಲ ಅವರು ಬೇರೆಯವ್ರನ್ನೂ ಕೂಡ ಏನ್ ಮಾಡ್ಬೇಕು? ತಮ್ಮ ಸಮಾನ ಮಾಡ್ಕೊಳ್ಳಿ. ಬರೀ ನೀವಷ್ಟೇ ದೈವಿ ಗುಣ ಧಾರಣೆ ಮಾಡ್ಕೊಂಡಿರೋದಲ್ಲ, ಬೇರೆಯವ್ರನ್ನು ನಿಮ್ ಸಮಾನ ಮಾಡ್ಕೊಳ್ಳಿ. ಬಾಬಾ ಕೋ ಯಾದ್ ಕರ್ನಾ ತೋ ಬಹುತ್ ಸಹಜ. ತಂದೆಯನ್ನ ನೆನಪು ಮಾಡೋದು ಎಷ್ಟು ಸಹಜ ಅಂದ್ರೆ ಅಲ್ಫ್ ಮತ್ತು ಬೇ, ತಂದೆ ಮತ್ತು ತಂದೆ ಕೊಡುವ ಆಸ್ತಿಯನ್ನ ನೆನಪು ಮಾಡಿ. ಅಲ್ಫ್ ಅಂದ್ರೆ ತಂದೆ, ಬೇ ಅಂದ್ರೆ ಭಾಷಾ, ಅಂದ್ರೆ ಯಾವ ರೀತಿ ನಾವು ಆ ಅಂತ ಓದ್ತೇವೆ, ಇಂಗ್ಲಿಷ್ ನಲ್ಲಿ ABCD ಅಂತ ಹಾಗೆ ಓದ್ತಾರೆ, ಹಾಗೆ ಸಿಂಧಿಯಲ್ಲಿ ಅಲ್ಫ್ ಬೇ ಅಂತ ಸ್ಟಾರ್ಟ್ ಆಗುತ್ತೆ. ಕೆಲವೊಂದ್ ಕಡೆ ರಠ ಈಕ ಅಂತ ಓದ್ತಾರೆ. ತೆಲುಗಿನಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? ಸ್ಟಾರ್ಟ್ ಆಗತ್ತೆ. ಈ ಉತ್ತರ ಕರ್ನಾಟಕದ ಕಡೆಗೆ ರಠ ಈಕ ಅಂತ ಸ್ಟಾರ್ಟ್ ಮಾಡ್ತಾರೆ. ರಠ ಈಕ ಸ್ಟಾರ್ಟ್ ಆಗಲ್ಲ, ರಠ ಈಕ. ಈ ಕಡೆ ಸಿರುಗುಪ್ಪದಲ್ಲಿ ನೀವು ಓದುವಾಗ ಏನಿತ್ತು? ಓ ನಾಮ ಸಿಂಹ, ಓಂ ನಮ ಶಿವ, ಹಂಗಿತ್ತ. ಹಂಗೆ ಸಿಂಧಿಯಲ್ಲಿ ಅಲ್ಫ್ ಬೇ ಅಂತ ಸ್ಟಾರ್ಟ್ ಆಗುತ್ತೆ. ಅಲ್ಫ್ ಅಂದ್ರೆ ಎ ಅಂದ್ರೆ ತಂದೆ, ಅಲ್ಫ್ ಅಂದ್ರೆ ತಂದೆ, ಬೇ ಅಂದ್ರೆ ಭಾಷಾ, ಭಾಷಾ. ತೋ ಬಚ್ಚೋं को नशा रहना चाहिए. ಮಕ್ಕಳಿಗೆ ಏನಿರ್ಬೇಕು? ನಶೆ ಇರ್ಬೇಕು. ಅಗರ್ ಆಪಸ್ में लून पानी होंगे तो फिर ईश्वर औलाद कैसे समझेंगे? ಒಂದ್ ವೇಳೆ ಪರಸ್ಪರಲ್ಲಿ ಉಪ್ಪು ನೀರಾಗಿದ್ರೆ ನಿಮ್ಮನ್ನ ಈಶ್ವರನ ಸಂತಾನ, ಈಶ್ವರನ ಮಕ್ಕಳಿವರು ಅಂತ ಹೇಗ್ ಹೇಳ್ಬೇಕು, ಹೇಗ್ ಒಪ್ಕೊಳ್ಬೇಕು? ಬಾಬಾ ಸಮझेंगे. ಇಂಥವ್ರಿಗೆ ಬಾಬಾ ಏನಂತ ತಿಳ್ಕೊಳ್ತಾರೆ? ಯಾ ಅಸುರಿ ಔಲಾಧೆ, ಇವರ ಅಸುರಿ ಸಂತಾನರು. ಮಾಯ ಇವರ ಮೂಗನ ಹಿಡ್ಕೊಂಡು ತಪ್ಪು ಮಾಡಿಸ್ತಾ ಇದೆ. ಉನ್ಕೋ ಪತಾ ಬಿ ನಹಿ ಪಡ್ತಾ, ಸಾರಿ ಅವಸ್ಥಾ ಡಾವಾ ಡೋಲ್ ಹೇ, ಕಮ್ ಪದ ಹೋ ಪಡ್ತಾ ಹೇ. ಬಾಬಾ ಹೇಳ್ತಾ ಇದ್ರೆ ಉನ್ಕೋ ಪತಾ ಬಿ ನಹಿ ಪಡ್ತಾ, ಅವ್ರಿಗೆ ಗೊತ್ತು ಆಗೋದಿಲ್ಲ. ಇಡೀ ಅವಸ್ಥೆನೇ ಏನಾಗೋಗ್ಬಿಡುತ್ತೆ, ಇಡೀ ಸ್ಥಿತಿನೇ ಡೋಲಾಯಮಾನ ಆಗ್ಬಿಡುತ್ತೆ. ಯಾರ್ದು? ಮಾಯೆ ಯಾರ ಮೂಗನ ಹಿಡ್ಕೊಳ್ಳುತ್ತಲ್ಲ ಅವ್ರಿಗೆ ಗೊತ್ತೇ ಆಗಲ್ಲ ಮಾಯೆ ನನ್ ಮೂಗು ಹಿಡ್ಕೊಂಡಿದೆ ಅಂತ. ಅವರ ಇಡೀ ಅವಸ್ಥೆ ಡೋಲಾಯಮಾನ, ಹೊಯ್ದಾಡಿ ಬಿಡುತ್ತೆ, ಚಂಚಲತೆಯಲ್ಲಿ ಬರ್ತಾರೆ, ಆಸುರಿ ಅವಗುಣದಂತೆ ನಡೀತಾರೆ. ಮೂಗ್ ಹಿಡಿದು ತಪ್ಪು ಮಾಡಿಸ್ತದೆ ಮಾಯೆ. तो बच्चों को उन्हें प्रेम से सिखाओ
ಅವರನ್ನ ತಿರಸ್ಕಾರ ಮಾಡ್ಬೇಡಿ. ಲೌಕಿಕದಲ್ಲೂ ಇದೆ, ಪಾಪಿಯನ್ನ ದ್ವೇಷಿಸಬೇಡ, ಅವರು ಮಾಡಿದ ಪಾಪವನ್ನ ದ್ವೇಷಿಸು ಅಂತ. ಹಂಗೆ ಬಾಬಾ ಹೇಳ್ತಾರೆ, ತಪ್ಪು ಮಾಡಿದ ಮಕ್ಕಳ ಜೊತೆಗೆ ಜಗಳಾಡ್ಬೇಡ್ರಿ, ಅವ್ರಿಗೆ ಅವ್ರ ನೋಡಿ ಮುನ್ಸ್ಕೋಬೇಡಿ, ತಿರಸ್ಕಾರ ಮಾಡ್ಬೇಡಿ, ಅವರಿಗೆ ಪ್ರೇಮದಿಂದ ಕಲಿಸ್ರಿ. ಕೋಶಿಶ್ ಕರ್ನಿ ಚಾಯಿ, ಅವರನ್ನ ಪರಿವರ್ತನೆ ಮಾಡಿ ಪ್ರಯತ್ನ ಮಾಡ್ರಿ. ಪ್ರೇಮ್ ಕಿ ದೃಷ್ಟಿ ರಹನಿ ಚಾಯಿ, ಅವ್ರ ಜೊತೆಗೂ ನಿಮ್ ದೃಷ್ಟಿ ಹೇಗಿರ್ಬೇಕು? ಪ್ರೇಮದ ದೃಷ್ಟಿ ಇರ್ಬೇಕು. ಬಾಪ್ ಪ್ರೇಮ್ ಕಾ ಸಾಗರ್ ಹೇ ತೋ ಬಚ್ಚೋಂ ಕೋ ಭಿ ಖೀಂಚತೆ ಹೇ ನಾ. ಬಾಬಾ ಯಾರು? ಪ್ರೇಮದ ಸಾಗರ. ಹಾಗಾಗಿ ನಾವೆಲ್ಲ ಮಕ್ಕಳು ಬಾಬಾವ್ರಿಗೆ ಆಕರ್ಷಣೆ ಆಗ್ತೇವೆ. ತೋ ತುಮ್ಕೋ ಭಿ ಪ್ರೇಮ್ ಕಾ ಸಾಗರ್ ಬನ್ನ ಹೇ. ಹಾಗೆ ನೀವು ಮಕ್ಕಳು ಕೂಡ ಏನಾಗ್ಬೇಕು? ಪ್ರೇಮದ ಸಾಗರ ಆಗ್ಬೇಕಂತಾರೆ ಬಾಬಾ. ಬಚ್ಚೋಂಕು ಬಹುತ್ ಪ್ಯಾರ್ ಸೆ ಸಮझाते. ಬಾಬಾ ಬಹಳ ಪ್ರೀತಿಯಿಂದ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಅಚ್ಚಿ ಮತ ದೇತೆ ಹೇ, ಒಳ್ಳೆ ಮತವನ್ನ ಬಾಬಾ ಕೊಡ್ತಾರೆ. ಮತ ಅಂದ್ರೆ ಡೈರೆಕ್ಷನ್. ಈಶ್ವರೀಯ ಮತ ಮಿಲ್ನೆ ಸೆ ತುಮ್ ಫೂಲ್ ಬನ್ ಜಾತೆ ಹೋ. ಈಶ್ವರೀಯ ಮತ ಸಿಗೋದ್ರಿಂದ ನೀವು ಮಕ್ಕಳೇನಾಗ್ಬಿಡ್ತೀರಿ? ಹೂಗಳಾಗ್ಬಿಡ್ತೀರಿ. ಸಬ್ ಗುಣ ತುಮ್ಕೋ ದೇತೆ ಹೇ, ಎಲ್ಲಾ ಗುಣಗಳನ್ನ ಬಾಬಾ ನಾವು ಮಕ್ಕಳಿಗೆ ಕೊಡ್ತಾರೆ. ದೇವತಾ ಮೇ ಪ್ಯಾರ್ ಹೇನಾ, ದೇವತೆಗಳಲ್ಲೇನಿದೆ? ನಿಮ್ಮದು ಪ್ರೀತಿ ಇದೆ ತಾನೆ. ತೋ ಅವಸ್ಥಾ ತುಮೆ ಯಹಾ ಜಮಾನಿ ಹೇ. ದೇವತೆಗಳಲ್ಲಿ ಯಾವ ಪ್ರೀತಿ ಇರುತ್ತೆ ಆ ಸ್ಥಿತಿಯನ್ನ ಇಲ್ಲಿ ನಾವು ಜಮಾಯಿಸಿ ಕೊಡ್ಬೇಕು, ಅಂದ್ರೆ ಧಾರಣೆ ಮಾಡ್ಕೊಳ್ಬೇಕು. ಈ ಸಮಯ ತುಮಕೋ ನಾಲೆಜ್ ಹೇ, ಫಿರ್ ದೇವತಾ ಬನ್ ಗಯೇ ತೋ. ಈ ಸಮಯದಲ್ಲಿ ನಿಮ್ಗೆ ನಾಲೆಜ್ ಇದೆ, ದೇವತಾ ಆದ್ಮೇಲೆ ಈ ನಾಲೆಜ್ ಇರೋದೇ ಇಲ್ಲ. ವಹಾ ದೈವಿ ಪ್ಯಾರ್ ಹಿ ರಹತಾ ಹೇ, ಅಲ್ಲೇನಿರುತ್ತೆ? ದೈವಿ ಪ್ರೀತಿ ಇರುತ್ತೆ. ತೋ ಬಚ್ಚೋಂಕೋ ದೈವಿ ಗುಣ ಬಿ ಧಾರಣ ಕರ್ನೆ ಹೇ. ಮಕ್ಳು ಇವಾಗ ಏನ್ ಮಾಡ್ಬೇಕು? ದೈವಿ ಗುಣಗಳನ್ನ ಧಾರಣೆ ಮಾಡ್ಕೊಳ್ಬೇಕು. ಅಭಿ ತುಮ್ ಪೂಜ್ಯ ಬನ್ನೇಲಿ ಪುರುಷಾರ್ಥ ಕರ್ ರಹೇ ಹೋ. ಈಗ ನೀವು ಪೂಜ್ಯ ಆಗೋದಕ್ಕೋಸ್ಕರ ಪುರುಷಾರ್ಥವನ್ನ ಮಾಡ್ತಿದ್ದೀರಿ. ಅಭಿ ಸಂಗಮ್ ಪರ್ ಹೋ. ಎಲ್ಲಿದ್ದೀರಿ ಇವಾಗ? ಬಾಬಾ ಬಿ ಭಾರತ್ ಮೇ ಆತೆ ಹಿ ಶಿವ ಜಯಂತಿ ಮನಾತೆ. ಬಾಬಾ ಬರೋದು ಭಾರತದಲ್ಲಿ, ಹಾಗಾಗಿ ಭಾರತದಲ್ಲಿ ಶಿವ ಜಯಂತಿಯನ್ನ ಆಚರಣೆ ಮಾಡ್ತಾರೆ. ಪರಂತು ವಹ ಕೌನ್ ಹೇ, ಕೈಸೆ ಕಬ್ ಆತೆ, ಕ್ಯಾ ಕರ್ತೆ. ಆದ್ರೆ ಬಾಬಾ ಯಾರು, ಹೇಗ್ ಬರ್ತಾರೆ, ಯಾವಾಗ ಬರ್ತಾರೆ, ಬಂದ್ ಏನ್ ಮಾಡ್ತಾರೆ, ಇದೇನು ಗೊತ್ತಿಲ್ಲ. ಶಿವ ಜಯಂತಿ ಮಾಡ್ತಾರೆ, ಆದ್ರೆ ಯಾರು ಏನೋ ಅವ್ರು ಬಂದ್ ಏನ್ ಮಾಡ್ತಾರೆ, ಹೇಗ್ ಬರ್ತಾರೆ, ಇದು ಯಾರಿಗೂ ಗೊತ್ತಿಲ್ಲ. ನೀವು ಮಕ್ಕಳು ಕೂಡ ಇವಾಗ ನಂಬರ್ 1 ಪುರುಷಾರ್ಥಾನುಸಾರವಾಗಿ ಈ ಮಾತುಗಳನ್ನ ತಿಳ್ಕೊಂಡಿದ್ದೀರಿ. ಬಾಬಾ ಹೇಳ್ತಾರೆ, ಯಾರು ತಿಳಿದುಕೊಂಡಿಲ್ಲೋ ಅವರು ಯಾರಿಗೂ ತಿಳಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಅವರು ಕಡಿಮೆ ಪದವಿಯನ್ನ ಪಡ್ಕೊಂಡ್ಬಿಡ್ತಾರೆ. ಬಾಬಾ ಹೇಳ್ತಾರೆ, ಸ್ಕೂಲ್ ಮೇ ಪढ़ने वालों में कोई की चलन खराब होती तो कई की सदैव अच्छी चलन रहती. ಶಾಲೆಯಲ್ಲಿ ಓದೋರಲ್ಲಿ ಕೆಲವರಲ್ಲಿ ಕೆಟ್ಟ ನಡತೆ ಇರುತ್ತೆ, ಮ್ಯಾನರ್ಸ್ ಚೆನ್ನಾಗಿರೋದಿಲ್ಲ. ಕೆಲವರಿಗೆ ನೋಡಿದ್ರೆ ಸದಾ ಒಳ್ಳೆಯ ಮ್ಯಾನರ್ಸ್ ಇರುತ್ತೆ ಅಲ್ವಾ. ಕೊಯ್ ಪ್ರೆಸೆಂಟ್ ರಹೆ ಕೊಯ್ ಆಬ್ಸೆಂಟ್. ಕೆಲವರು ಒಂದು ದಿನನೂ ಆಬ್ಸೆಂಟ್ ಇರೋದಿಲ್ಲ ಕ್ಲಾಸಿಗೆ. ಕೆಲವರು ಪದೇ ಪದೇ ಏನಾಗ್ತಿರ್ತಾರೆ, ಕ್ಲಾಸಿಗೆ ಆಬ್ಸೆಂಟ್ ಆಗ್ತಿರ್ತಾರೆ. ಯಾ ಪ್ರೆಸೆಂಟ್ ವಹ ಹೇ ನೋಡಿ. ಹಾಗೆ ಇದು ಕೂಡ ಒಂದು ಶಾಲೆ. ಇಲ್ಲಿ ಯಾರು ಪ್ರೆಸೆಂಟ್ ಇರ್ತಾರೆ? ಯಾರು ಇರ್ತಾರೆ? ಯಾರು ಪ್ರೆಸೆಂಟ್ ಇರ್ತಾರೆ ಇಲ್ಲಿ? जो सदैव बाबा को याद करते, स्वदर्शन चक्र फिराते रहते. ಯಾರು ಸದಾ ತಂದೆಯನ್ನ ನೆನಪು ಮಾಡ್ತಾರೆ ಮತ್ತು ಸ್ವದರ್ಶನ ಚಕ್ರ ತಿರುಗಿಸ್ತಾರೆ, ಅವರು ಬಾಬಾರವರ ರಿಜಿಸ್ಟರ್ ನಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಬಾಬಾ ಕಹತೆ ಉಠತೆ ಬೈಠತೆ ತುಮ್ ಅಪ್ನೆ ಕೋ ಸ್ವದರ್ಶನ್ ಚಕ್ರಧಾರಿ ಸಮಜೋ. ನಡೆದಾಡ್ತಾ ತಿರುಗಾಡ್ತಾ ಏನೇ ಮಾಡ್ತಿದ್ರು ನಿಮ್ಮನ್ನ ನೀವೇನಂತ ತಿಳ್ಕೊಳ್ಳಿ, ನಾನು ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ. ಭೂಲ್ತೆ ಹೋತೋ, ಇದನ್ನ ಮರೆತ್ರೆ ಆಬ್ಸೆಂಟ್ ಆಗ್ತೀರಿ. ಇರುತ್ತೆ.
ಈ ರೀತಿಯ ಒಂದು ಮಾತಿಕದಲ್ಲೂ ಕೂಡ ನಮ್ಮ ಪ್ರಾಣ ಹೇಗ್ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಲೌಕಿಕದಲ್ಲಿ ಒಂದು ಮಾತಿದೆ. ಏನ್ ಮಾತಿದೆ? ಶಿವ ಬಾಬಾ ಕಿ ಯಾದ್ ಹೋ ಮುಖ ಮೇ ಜ್ಞಾನ ಅಮೃತ ಹೋ ತಬ್ ಪ್ರಾಣ ತನಸೆ ನಿಕಲೆ. ನಾವ್ ಎಷ್ಟು ಪುರುಷಾರ್ಥ ಮಾಡ್ಬೇಕಂದ್ರೆ ಲಾಸ್ಟ್ ಅಲ್ಲಿ ಶರೀರ ಬಿಡುವಾಗ ಶಿವ ಬಾಬಾ ಅವ್ರ ನೆನ್ಪಿರ್ಬೇಕು. ಬಾಯಿಯಲ್ಲಿ ಜ್ಞಾನಾಮೃತ, ಇನ್ನೊಬ್ಬರಿಗೆ ಜ್ಞಾನ ಕೊಡ್ತಾ, ಜ್ಞಾನವನ್ನ ಕೇಳ್ತಾ, ಮುರಳಿಯನ್ನ ಕೇಳ್ತಾ, ಬಾಬಾ ನೆನ್ಪಲ್ಲಿ ನಮ್ಮ ದೇಹ ಪ್ರಾಣ ಈ ಶರೀರದಿಂದ ಬಿಡಬೇಕು. ಲೌಕಿಕದಲ್ಲಿ ಇದೆ ತಾನೆ, ಯಾರು ಶರೀರ ಬಿಟ್ರೆ ಅವ್ರ ಏನ್ ಮಾಡ್ತಾರೆ, ಗಂಗಾ ಜಲ ಇಟ್ಕೊಂಡಿರ್ತಾರೆ ಮನೆಯಲ್ಲಿ, ಶರೀರ ಬಿಡುವವರ ಬಾಯಿಲ್ ಹಾಕ್ತಾರೆ, ಬಾಯಿಂದ ಹೇಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರವ್ರ ಇಷ್ಟ ದೇವತೆಗಳು. ನಾರಾಯಣ ನಾರಾಯಣ ಅಂತ ಹೇಳಿಸ್ತಾರೆ, ಓಂ ಅಂತ ಹೇಳಿಸ್ತಾರೆ, ಕೆಲವರು ಕೃಷ್ಣ 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 ಅಂತ ಹೇಳಿಸ್ತಾರೆ, ರಾಮರಾಮ ಹೇಳಿಸ್ತಾರೆ. ಹೀಗೆ ಪುರುಷಾರ್ಥ ಲಾಸ್ಟ್ ಅಲ್ಲಿ ತಿನ್ಬೇಕನ್ಸ್ಬಿಟ್ಟು ಹೋಳಿಗೆ ತಿನ್ಬೇಕನ್ಸಿದ್ರೆ ಏನ್ ಮಾಡ್ಬೇಕು? ಏನಾಗ್ತಾರೆ, ಅದೇ ಆಶೆಯಲ್ಲಿ ಸತ್ತ ಹೋಗ್ಬಿಡುತ್ತಾರೆ. ಇಸ್ಲಿಯೇ ತುಮ್ ಬಚ್ಚೋ ಮೇ ಹಾಗೆ ತೋರ್ರೆ, ಉದಾಹರಣೆಗೆ ಮಿರ್ಚಿ ತಿನ್ನೋ ಆಸೆ ಆಯ್ತು, ಸಿಗ್ಲೇ ಇಲ್ಲ, ಸತ್ತ ಹೋಗ್ಬಿಟ್ವಿ. ಅದೇ ಮಿರ್ಚಿ ತಿನ್ಬೇಕು ಅಂತ ಸತ್ತ ಹೋಗ್ಬಿಟ್ವಿ ಅನ್ಕೊಂಡು ಎಲ್ಲಿ ಹುಟ್ಟುತ್ತಾರ ಅವ್ರು? ರಸ್ತೆ ಮೇಲೆ ಮಿರ್ಚಿ ಕರಿತಿರ್ತಾರಲ್ಲ, ಹಾಗೆ ಮನೇಲಿ ಒಂದು ಜನ್ಮ ತಗೋತಾರೆ. ಆದ್ರಿಂದ ಬಾಬಾ ಹೇಳ್ತಾರೆ, ನೀವು ಮಕ್ಕಳಲ್ಲಿ ಲೋಭ ಇತ್ಯಾದಿ ಇರಬಾರ್ದು. ಬಾತ್ ಸಮझाती तो बहुत है, ಯಾದ್ ಬಿಡ್ತಾರೆ ಬಾಬಾ, ಎಲ್ಲಾನು ತಿಳಿಸ್ತಾರೆ, ಸಣ್ಣ ಪುಟ್ಟದ್ದು ತಿಳಿಸ್ತಾರೆ. ಪರಂತು ಸಮಜ್ನೆ ವಾಲೆ ಕೋಯಿ ಸಂಶಯ. ಆದ್ರೆ ಯಾರು ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ, ಯಾರು ತಿಳ್ಕೊಳ್ಳೋರು ಇದ್ದಾರೆ, ಅರ್ಥ ಮಾಡ್ಕೊಳ್ಳೋರು ಇದ್ದಾರಲ್ಲ, ಅವ್ರಿಗಷ್ಟೇ ಇದು ಅರ್ಥ ಆಗ್ತದೆ. ಅರ್ಥ ಅಂದ್ರೆ ಅರ್ಥ ಎಲ್ಲರಿಗೂ ಆಗತ್ತೆ, ಅದನ್ನ
ಕರ್ಮಾತೀತ ಅವಸ್ಥಾಮಿ ಶರೀರ ಛೂಟೆ. ಬಾಬಾ ನೆನಪಲ್ಲಿ ಕರ್ಮಾತೀತ ಸ್ಥಿತಿಯಲ್ಲಿ ನಾವು ಈ ಶರೀರ ಬಿಟ್ರೆ ಆಗ ಊಂಚ್ ಪದ ಪಾಸಕ್ತೆ, ಶ್ರೇಷ್ಠ ಪದವಿನ ಪಡೆದುಕೊಳ್ಳಬಹುದು. अच्छा मीठे मीठे सिकिलधे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप ಮುಖದಿಂದ ಉತ್ತಮ ಮಾತುಗಳನ್ನು ಆಡಬಾರದು. ಮುಖದಿಂದ ಯಾವ ವಸ್ತುವಿನಲ್ಲಿಯೂ ಲೋಭ ಇಟ್ಟುಕೊಳ್ಳಬಾರದು. ಯಾವ ವಸ್ತುವಿನಲ್ಲೂ ಏನಿಟ್ಕೋಬಾರ್ದು? ಲೋಭ ಇಟ್ಕೋಬಾರ್ದು. ಸ್ವದರ್ಶನ ಚಕ್ರಧಾರಿಯಾಗಿ ಇರಬೇಕು. ಈ ಅಭ್ಯಾಸ ಮಾಡಬೇಕು. ಅಂತಿಮ ಸಮಯದಲ್ಲಿ ಯಾವ ವಸ್ತುವು ನೆನಪಿಗೆ ಬರಬಾರದು. ಅಭ್ಯಾಸ ಮಾಡಬೇಕು. ಅಂತಿಮ ಸಮಯದಲ್ಲಿ ಯಾವ ವಸ್ತುವು ನೆನಪಿಗೆ ಬರಬಾರದು. ವರದಾನ: ಹಳೆಯ ದೇಹ ಮತ್ತು ಜಗತ್ತಿನ ಸರ್ವ ಆಕರ್ಷಣೆಗಳಿಂದ ಸಹಜ ಮತ್ತು ಸದಾ ದೂರ ಇರುವಂತಹ ರಾಜ ಋಷಿ ಆಗಿದೆ. ಹಳೆಯ ದೇಹ ಮತ್ತು ಜಗತ್ತಿನ ಸರ್ವ ಆಕರ್ಷಣೆಗಳಿಂದ ಸಹಜ ಮತ್ತು ಸದಾ ದೂರ ಇರುವಂತಹ ರಾಜ ಋಷಿ ಆಗಿದೆ. ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ. ರಾಜ ಋಷಿ ಅಂದರೆ ಏನು? ರಾಜ ಋಷಿ ಅಂದ್ರೆ ಒಂದು ಕಡೆಗೆ ಸರ್ವ ಪ್ರಾಪ್ತಿಯ ಅಧಿಕಾರದ ನಶೆ, ಇನ್ನೊಂದು ಕಡೆಗೆ ಬೇಹದ್ದಿನ ವೈರಾಗ್ಯದ ಅಲೌಕಿಕ ನಶೆ. ರಾಜ ಋಷಿ ಅಂದ್ರೇನು? ಸರ್ವ ಪ್ರಾಪ್ತಿಗಳ ಅಧಿಕಾರದ ನಶೆ. ಬಾಬಾ ಸರ್ವ ಪ್ರಾಪ್ತಿಗಳನ್ನ ಕೊಟ್ಟಿದ್ದಾರೆ. ಆ ಸರ್ವ ಪ್ರಾಪ್ತಿಗಳ ಅಧಿಕಾರದ ನಶೆ ಒಂದು ಕಡೆ ಅಂದ್ರೆ ರಾಜರಿಗೆ ಎಲ್ಲವೂ ಇರುತ್ತಲ್ಲ, ಅದರ ನಶೆ ಇರುತ್ತೆ ತಾನೆ. ಮತ್ತೊಂದು ಕಡೆ ನೋಡಿದ್ರೆ ದೇಹದ್ದಿನ ವೈರಾಗ್ಯದ ಅಲೌಕಿಕ ನಶೆ. ಇದು ರಾಜ ಋಷಿ. ವರ್ತಮಾನ ಸಮಯದಲ್ಲಿ ಇವೆರಡೂ ಅಭ್ಯಾಸವನ್ನ ನೀವು ಹೆಚ್ಚಿಸಿಕೊಳ್ಳ್ರಿ. ವೈರಾಗ್ಯ ಅಂದ್ರೆ ಕಿನಾರ ನಹಿ, ಅದರಿಂದ ದೂರ ಆಗೋದಲ್ಲ. ಸರ್ವ ಪ್ರಾಪ್ತಿಗಳಿಂದ ದೂರ ಆಗೋದು ಇದು ವೈರಾಗ್ಯ ಅಲ್ಲ. ವೈರಾಗ್ಯ ಅಂದ್ರೆ ಕಿನಾರ ಆಗೋದಲ್ಲ, ದೂರ ಆಗೋದಲ್ಲ. ಲೇಕಿನ್ ಸರ್ವ ಪ್ರಾಪ್ತಿ ಹೋತೆ ಬಿ, ಎಲ್ಲವೂ ಇದ್ದು ಎಲ್ಲಾ ಪ್ರಾಪ್ತಿಗಳಿದ್ದು
ಹದ್ದಿನ ಆಕರ್ಷಣೆ ಮನಸ್ಸು ಬುದ್ಧಿಯನ್ನ ಆಕರ್ಷಣೆ ಮಾಡಬಾರದು. ಧನ ಇದೆ, ಸಂಪತ್ತಿದೆ, ಸಂಬಂಧ ಇದೆ, ಎಲ್ಲವೂ ಇದೆ, ಆದ್ರೆ ಅದರ ಆಕರ್ಷಣೆ ಮನಸ್ಸು ಬುದ್ಧಿಗೆ ಆಕರ್ಷಣೆ ಮಾಡ್ತಾನೇ ಇಲ್ಲ. ಏನಿದೆ ಇನ್ನೊಂದು ಕಡೆ? ಬೇಹದ್ದಿನ ವೈರಾಗ್ಯದ ಅಲೌಕಿಕ ನಶೆ ಇದೆ. ಸಂಕಲ್ಪ ಮಾತ್ರದಲ್ಲಿಯೂ ಯಾವುದೇ ಹದ್ದಿನ ಆಕರ್ಷಣೆಗೆ ಅಧೀನತೆ ಇರಬಾರದು. ಇದಕ್ಕೆ ಹೇಳಲಾಗ್ತದೆ, ಇಂಥವ್ರಿಗೆ ಹೇಳಲಾಗ್ತದೆ ಏನಂತ? ರಾಜ ಋಷಿ ಅಂದರೆ ಬೇಹದ್ದಿನ ವೈರಾಗಿ. ये पुरानी देहवा देह की पुरानी दुनिया व्यक्त भाव वैभव के भाव इन सब आकर्षणों से सदा और सहज दूर रहने वाले. ಬಾಬಾ ಹೇಳ್ತಿದ್ದಾರೆ, ಇದು ಹಳೆಯ ದೇಹ ಮತ್ತು ದೇಹದ ಹಳೆಯ ಜಗತ್ತು, ವ್ಯಕ್ತ ಭಾವ ವೈಭವಗಳ ಭಾವ, ಇವು ಈ ಎಲ್ಲ ಆಕರ್ಷಣೆಗಳಿಂದ ಸದಾ ಮತ್ತು ಸಹಜವಾಗಿ ದೂರ ಮಾಡುವಂತದ್ದಾಗಿದೆ. ದೇಹದಿನ ವೈರಾಗ್ಯ ಏನ್ ಮಾಡುತ್ತೆ? ಹಳೆಯ ಜಗತ್ತು, ವ್ಯಕ್ತ ಭಾವ ವೈಭವಗಳ ಭಾವ ಇವೆಲ್ಲವುಗಳ ಆಕರ್ಷಣೆಯಿಂದ ಸದಾ ಕಾಲಕ್ಕಾಗಿ ಮತ್ತು ಬಹಳ ಸಹಜವಾಗಿ ಈಸಿಯಾಗಿ ದೂರ ಮಾಡಿಬಿಡುತ್ತೆ. ಸ್ಲೋಗನ್: ವಿಜ್ಞಾನದ ಸಾಧನಗಳನ್ನು ಉಪಯೋಗಿಸಿರಿ, ಆದರೆ ಅದನ್ನೇ ಜೀವನದ ಆಧಾರವನ್ನಾಗಿ ಮಾಡಿಕೊಳ್ಳಬೇಡಿ. ಮುಂದೆ ಇರುತ್ತಾ ಕರೆಂಟು? ಎಸಿ ಇರುತ್ತಾ? ಫ್ಯಾನ್ ಇರುತ್ತಾ? ಫೋನ್ ಇರುತ್ತಾ? ಫ್ರಿಡ್ಜ್ ಇರುತ್ತಾ? ಕಂಪ್ಯೂಟರ್ ಇರುತ್ತಾ? ಏನು ಇರಲ್ಲ. ವಿಜ್ಞಾನ ಇದ್ದಾಗ ಉಪಯೋಗಿಸ್ರಿ, ಆದ್ರೆ ಅದನ್ನೇ ಜೀವನದ ಆಧಾರ ಮಾಡ್ಕೊಳ್ಬೇಡ್ರಿ. ನೆಕ್ಸ್ಟ್ ಮಾತೇಶ್ವರಿ ಜಿ ಅಲ್ವಾ, ಅದು ಈ 24ನೇ ತಾರೀಕಿಗೆ ಅಮ್ಮವರ ಸ್ಮೃತಿ ದಿನ. ಅದಕ್ಕಾಗಿ ಅವರೇ ಮಾಡಿದ ಕ್ಲಾಸ್ ಅಂದ್ರೆ ಅವರ ಮಧುರ ಮಹಾವಾಕ್ಯಗಳನ್ನ ನಾವು ಕೇಳೋಣ. ಮಮ್ಮ ಜ್ಞಾನದ ಗಣಿಯಾಗಿದ್ರು, ಬಹಳ ಬುದ್ಧಿವಂತರು ಇದ್ರು ಜ್ಞಾನ ಕೊಡೋದಕ್ಕೆ. ಯಾಕಂದ್ರೆ ಅವ್ರು ಅಷ್ಟೇ ಧಾರಣಾ ಮೂರ್ತಿಗಳು ಕೂಡ. ಹಾಗೆ ತಿಂಗಳು ಮಮ್ಮ ಆಗಿರೋದ್ರಿಂದ ವಿಶೇಷವಾಗಿ ಮಮ್ಮರ ಮಹಾವಾಕ್ಯಗಳನ್ನ ಕೊಟ್ಟಿದ್ದಾರೆ. मनुष्य और पांडवों के आपस में कुरुक्षेत्र में लड़ाई लगी. ಮನುಷ್ಯರೇ ಪಾಂಡವರ ಮಧ್ಯದಲ್ಲಿ ಏನಾಗಿತ್ತು? ಕುರುಕ್ಷೇತ್ರ ಯುದ್ಧ ಆಗಿತ್ತು. और फिर दिखाते पांडवों का साथी डायरेक्शन देने वाला, ಮತ್ತೆ ಪಾಂಡವರಿಗೆ ಸಾಥಿ ಮತ್ತು ಅವರಿಗೆ ಡೈರೆಕ್ಷನ್ ಕೊಡೋರು ಯಾರಾಗಿದ್ರು? ಶ್ರೀ ಕೃಷ್ಣ था. तो जिस तरफ स्वयं प्रकृति पति है उसकी तो विजय जरूरी होगी. ಅದಕ್ಕಾಗಿ ಏನಾಯ್ತು? ಪಾಂಡವರಿಗೆ ವಿಜಯ ಆಯ್ತು. ಯಾಕೆಂದ್ರೆ ಯಾರ ಜೊತೆಯಲ್ಲಿ ಸ್ವಯಂ ಪ್ರಕೃತಿ ಪತಿಯೇ ಇದ್ದಾರೋ ಅವರ ವಿಜಯ ಖಂಡಿತವಾಗಿ ಆಗತ್ತೆ. ದೇಖೋ ಸಭಿ ಬಾತೆ ಮಿಲಾದಿ ಹೇ. ನೋಡಿ, ಎಲ್ಲ ಮಾತುಗಳನ್ನ ಏನ್ ಮಾಡ್ಬಿಟ್ಟಿದಾರ ಅವರು? ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ. अभी पहले तो इस बात को समझो कि प्रकृति पति को परम पति तो परम आत्मा है. ನೀವು ಈ ಮಾತನ್ನ ತಿಳ್ಕೊಳ್ಳಿ. ಪ್ರಕೃತಿ ಪತಿ ಯಾರು? ಪರಮಾತ್ಮ. ಶ್ರೀಕೃಷ್ಣ ಯಾರು? ಸತ್ಯುಗದ ಮೊದಲನೆಯ ದೇವತಾ. ಪಾಂಡವಂಕ ಸಾರಥಿ, ಪಾಂಡವರ ಸಾರಥಿ ಯಾರಾಗಿದ್ರು? परमात्मा ಆಗಿದ್ದ. अब परमात्मा हम बच्चों को कभी हिंसा नहीं सिखला सकता. ಆದ್ರೆ ಆ ಕಥೆಯಲ್ಲಿ ಹೇಳಿದ್ರು, ಪಾಂಡವರಿಗೆ ಸಾರಥಿಯಾಗಿ ಶ್ರೀಕೃಷ್ಣ ಪಾಂಡವರಿಗೆಲ್ಲ ಹಿಂಸೆಯನ್ನ ಕಲಿಸಿದ. ಅರ್ಜುನನಿಗೆ ಹಿಂಸೆ ಮಾಡ್ಲಿಕ್ಕೆ ಹೇಳ್ತಾನೆ ತಾನೆ. ಅರ್ಜುನ ಒಬ್ಬ ಆಫ್ಟರ್ ಆಲ್ ಒಬ್ಬ ಮನುಷ್ಯ ಆಗಿ ಅವನಿಗೆ ಅನಿಸ್ತು, ನಾನು ಹಿಂಸೆ ಮಾಡ್ಬೇಕಾ? ಎದುರುಗಡೆ ನಿಂತವರೆಲ್ಲ ನನ್ ಚಿಕ್ಕಪ್ಪ, ನನ್ ದೊಡ್ಡಪ್ಪ, ಗುರು ಎಲ್ಲರೂ ನನ್ಗಿದ್ದಾರೆ, ನಮ್ ತಾತ ಇದ್ದಾರೆ, ಅವರ ವಿರುದ್ಧ ಹೆಂಗ್ ಹೋರಾಡ್ಬೇಕು ಅಂತ. ಆದ್ರೆ ಕೃಷ್ಣ ಪರಮಾತ್ಮ ಹಿಂಸೆ ಯುದ್ಧವನ್ನ ಕಲಿಸ್ತಾರೇನೋ? ಬಾಬಾ ಹೇಳ್ತಾರೆ, ಪಾಂಡವರು ಹಿಂಸೆ ಯುದ್ಧ ಮಾಡೇ ಇಲ್ಲ. ನ ಪಾಂಡವನೇ ಪಾಂಡವರು ಹಿಂಸೆ ಯುದ್ಧವನ್ನ ಸ್ವರಾಜ್ಯಕ್ಕಾಗಿ ಯದ್ ದುನಿಯಾ ಕರ್ಮ ಕ್ಷೇತ್ರ ಏನಿಲ್ಲ. ಬೇಹದ್ದಿನ ಒಂದ್ ರೀತಿ ಅಲಂಕಾರಿಕ ಕಥೆ ಅಲ್ವಾ. ಬಾಬಾ ಹೇಳ್ತಾ ಇದ್ದಾರೆ, ಈ ಜಗತ್ತೇ ಇದು ಕರ್ಮಕ್ಷೇತ್ರ. ಈ ಜಗತ್ತಿನ ಬಗ್ಗೆನೆ ಅದು ಹೇಳಿರೋದು. ಈ ಕರ್ಮಕ್ಷೇತ್ರನೇ
ಅನುಭವಿಸ್ತಾರೆ ಕರ್ಮಕ್ಷೇತ್ರ ಅಮೆರಿಕದಲ್ಲಿ ಬಂದಿಲ್ಲ, ಇನ್ಯಾವುದೋ ದೇಶದಲ್ಲಿ ಬಂದಿಲ್ಲ. क्योंकि अधर्म की वृद्धि भी भारत खंड से ही हुई है. ಅಧರ್ಮದ ವೃದ್ಧಿ ಆಗ್ಲಿಕ್ಕೆ ಪ್ರಾರಂಭ ಆಗಿದ್ದು ಕೂಡ ಎಲ್ಲಿ? ಭಾರತ ಖಂಡದಲ್ಲಿ. ಯಾಕೆಂತಂದ್ರೆ ಭಾರತ ಅತ್ಯಂತ ಧರ್ಮದ ಖಂಡ ಆಗಿತ್ತು. ಉನ್ನತಿ, ಅತ್ಯಂತ ಉನ್ನತಿಯಲ್ಲಿ ಭಾರತವೇ ಇತ್ತು. ಹಾಗಾಗಿ ಅವನತಿ ಸ್ಟಾರ್ಟ್ ಆಗಿದ್ದು ಭಾರತದಲ್ಲಿ. ಅವಾಗ ಬೇರೆ ಖಂಡಗಳೇ ಇರ್ಲಿಲ್ಲ ಅಂದ್ಮೇಲೆ ಫಸ್ಟ್ ಯಾವ್ದಿರುತ್ತೋ ಅದೇ ಅವನತಿ ಆಗತ್ತೆ ತಾನೆ. ಬಾಬೈತ್ರಿ ವಹಾಹಿ ಪರಮಾತ್ಮನೇ. ಅದಕ್ಕಾಗಿ ಹೀಗೆ ಅಧರ್ಮದ ವೃದ್ಧಿ ಯಾವ ಖಂಡದಲ್ಲಾಗಿತ್ತು ಅಂದ್ರೆ ಭಾರತ ಖಂಡದಲ್ಲಿ ಪರಮಾತ್ಮ ಬಂದು ಯೋಗದ ಮೂಲಕ ಕೌರವರ ರಾಜ್ಯವನ್ನ ಸಮಾಪ್ತಿ ಮಾಡಿ ಪಾಂಡವರ ರಾಜ್ಯವನ್ನ ಸ್ಥಾಪನೆ ಮಾಡ್ತಿದ್ದಾರೆ. तो परमात्मा ने एक आदि सनातन धर्म स्थापन किया, परंतु भारतवासी अपने महान पवित्र धर्म और श्रेष्ठ कर्म को भूल अपने को हिंदू कहलाते हैं. ಪರಮಾತ್ಮ ತಂದೆ ಬಂದು ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ. ಆದ್ರೆ ಭಾರತವಾಸಿಗಳು ಇಂಥ ಮಹಾನ್ ಪವಿತ್ರ ಧರ್ಮ ಮತ್ತು ಶ್ರೇಷ್ಠ ಕರ್ಮವನ್ನ ಮರೆತು ತಮ್ಮನ್ನ ತಾವು ಏನಂತ ತಿಳ್ಕೊಂಡ್ರು? ಹಿಂದೂ ಅಂತ ತಿಳ್ಕೊಂಡ್ಬಿಟ್ರು. ಬಿಚಾರೆ ಅಪನೆ ಧರ್ಮಕ್ಕೋ ನ ಜಾನ್ ಔರಂಗಿ ಧರ್ಮವೇ ಜುಟುಗಯಿ. ಬಡಪಾಯಿಗಳಾಗಿರುವಂತ ಭಾರತವಾಸಿಗಳು ತಮ್ಮ ಧರ್ಮವನ್ನ ಮರೆತರು ಮತ್ತು ಬೇರೆ ಧರ್ಮದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರು. तो यह बेहद का ज्ञान बेहद का मालिक खुद ही बताता है. ಹಾಗಾದ್ರೆ ಈ ಬೇಹದ್ದಿನ ಜ್ಞಾನವನ್ನ ನಮ್ಗೆ ಯಾರು ತಿಳಿಸ್ತಾರೆ? ಬೇಹದ್ದಿನ ಮಾಲೀಕ ಸ್ವಯಂ ತಾವೇ ಬಂದು या तो अपने स्वधर्म को भूल हद में फंस गए जिसको कहा जाता है. ನೋಡಿ, ಮನುಷ್ಯರೆಲ್ಲ ತಮ್ಮ ಸ್ವಧರ್ಮವನ್ನ ಮರೆತು ಹದ್ದಿನಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕೆ ಹೇಳೋದು ಬಾಬಾ ಏನಂತ? ಅತಿ ಧರ್ಮಗ್ಲಾನಿ. ಕ್ಯೋಂಕಿ ಸಬ್ ಪ್ರಕೃತಿಗೆ ಧರ್ಮ ಹೇ. ಯಾಕೆಂದ್ರೆ ಇಲ್ಲಿ ಪ್ರಪಂಚದಲ್ಲಿರೋದೇನೋ ಪ್ರಕೃತಿಯ ಧರ್ಮ. ಪರಂತು ಪಹಲೆ ಚಾಹಿಯೇ, ಆದ್ರೆ ಮೊದಲೇನ್ ಬೇಕು? ಸ್ವಧರ್ಮ. तो हरेक का स्वधर्म है. ಪ್ರತಿಯೊಬ್ಬರ ಸ್ವಧರ್ಮ ಯಾವುದು? ಧರ್ಮಗ್ಲಾನಿ ಯಾಕಾಯ್ತು ಅಂದ್ರು ಬಾಬಾ? ಇದು ಪ್ರಕೃತಿ ಧರ್ಮ. ಪ್ರಕೃತಿ ಅಂದ್ರೆ ಶರೀರ. ಬಾಬಾ ಇದ್ರೆ ಆದ್ರೆ ನಮಗ್ ಮೊದ್ಲು ಬೇಕಾದದ್ದು ಯಾವುದು? ಸ್ವಧರ್ಮ ಅಂದ್ರೆ ಆತ್ಮಧರ್ಮ. ಪ್ರತಿಯೊಬ್ಬರ ಸ್ವಧರ್ಮ ಯಾವುದು? ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ ಅನ್ನೋದು. ಫಿರ್ ಅಪ್ನೆ ಪ್ರಕೃತಿ ಧರ್ಮ ಹೇ. ಆಮೇಲೆ ಈ ಶರೀರದ ಧರ್ಮ ಅಥವಾ ಈ ಪ್ರಕೃತಿ ಆಕಾರ ಜಗತ್ತಿನ ಪ್ರಕೃತಿ ಧರ್ಮ ಮೊದಲನೇದು ದೇವತಾ ಧರ್ಮ. 33 ಭಾರತ ದೇವ 3 ಕೋಟಿ ದೇವತೆಗಳಿದ್ದಾರೆ. ತಬಿ ಪರಮ ಕರ್ತಾ ಹೇ ಅನೇಕ ದೇಹಕ್ಕೆ ಧರ್ಮಕ್ಕೂ ತ್ಯಾಗ ಕರೋ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ ನಮಗೆ? ಅನೇಕ ದೇಹದ ಧರ್ಮಗಳನ್ನ ತ್ಯಾಗ ಮಾಡಿ. ಅದಕ್ಕೆ ಯಾವ ಶ್ಲೋಕ ಇದೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವೃಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಸರ್ವ ಧರ್ಮಗಳನ್ನ ತ್ಯಾಗ ಮಾಡಿ ನನ್ನಲ್ಲೇ ನೀವು ಶರಣ ಹೋಗ್ರಿ. ಆಗ ನೀವು ಮಾಡಿದಂತ ಎಲ್ಲ ಹಳೆಯ ಪರಧರ್ಮದ ಪಾಪ ಕರ್ಮಗಳನ್ನ ನಾನು ನಿಮ್ಮನ್ನ ಮುಕ್ತಿ ಮಾಡ್ತೇನೆ. इस धर्म के धर्म में इतना आंदोलन हो गया. ನೋಡಿ, ಈ ಹದ್ದಿನ ಧರ್ಮಗಳಲ್ಲಿ ಏನಾಗೋಗ್ಬಿಟ್ಟಿದೆ? ಎಷ್ಟೊಂದು ಆಂದೋಲನ ಆಗೋಗ್ಬಿಟ್ಟಿದೆ. ಧರ್ಮ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ?
ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಅದನ್ನೇ ಧರ್ಮ ಅನ್ಕೊಂಡ್ಬಿಟ್ಟಿದ್ದಾರೆ. ಪರಧರ್ಮ ಸ್ವಧರ್ಮಕ್ಕೆ ಅರ್ಥ ಬೇರೆನೇ ಇದೆ. ಪರಧರ್ಮ ಅಂದ್ರೆ ದೇಹ ಧರ್ಮ, ಸ್ವಧರ್ಮ ಅಂದ್ರೆ ಆತ್ಮದ ಧರ್ಮ. ತೋ ಅಬ್ ಇನ್ ಹದ್ ಕೆ ಧರ್ಮೋ ಸೆ ನಿಕಲ್ ಬೇಹದ್ ಮೇ ಜಾನಾ ಹೈ. ಈಗ ಈ ಎಲ್ಲ ಹದ್ದಿನ ಧರ್ಮಗಳಿಂದ ಹೊರಬಂದು ನಾವು ಬೇಹದ್ದಿಗೆ ಹೋಗ್ಬೇಕಾಗಿದೆ. ಉಸ್ ಬೇಹದ್ ಕೆ ಬಾಪ್ ಸರ್ವಶಕ್ತಿಮಾನ್ ಪರಮಾತ್ಮ ಕೆ ಸಾಥ್ ಯೋಗ ಲಗಾನಾ ಹೈ. ಈಗ ನಾವೆಲ್ಲ ಅನೇಕ ಧರ್ಮಗಳಿಂದ ಹೊರಬಂದು ಬೇಹದ್ದಿನ ತಂದೆ ಸರ್ವಶಕ್ತಿಮಾನ್ ಪರಮಾತ್ಮ ಏನಿದ್ದಾರೋ ಅವ್ರ ಜೊತೆಗೆ ನಾವು ಯೋಗವನ್ನ ಜೋಡಿಸ್ಬೇಕು. ಆಗ ಸರ್ವಶಕ್ತಿಮಾನ್ ಪ್ರಕೃತಿಪತಿ ಪರಮಾತ್ಮ ಆಗಿದ್ದಾರೆ. ಸಾರಿ, ಸರ್ವಶಕ್ತಿಮಾನ್ ಪ್ರಕೃತಿಪತಿ ಪರಮಾತ್ಮ ಆಗಿದ್ದಾರೆ ಹೊರತು ಯಾರಲ್ಲ? श्री कृष्ण अल्लाह। तो कल्प पहले भी जिस तरफ साक्षात प्रकृतिपति परमात्मा थे उनकी विजयी गाई हुई है। ಹಾಗಾಗಿ ಕಲ್ಪದ ಮೊದಲು ಕೂಡ ಯಾರ ಪ್ರಕೃತಿಪತಿ ಪರಮಾತ್ಮನಿಗೆ ವಿಜಯ ಆಗಿತ್ತು. ಹಾಗಾಗಿ ಪ್ರತಿ ಕಲ್ಪದಲ್ಲಿಯೂ ವಿಜಯ ಪರಮಾತ್ಮ ಮತ್ತು ಪರಮಾತ್ಮನ ಜೊತೆಗಿರೋರಿಗೆ ಹೊರತು ರಾವಣನಿಗೆ ಅಲ್ಲ. ಅಚ್ಚಾ, ಓಂ ಶಾಂತಿ. ಏನ್ ತಿಳಿಸಿದ್ರು ಪಾಪ?